ವಯಸ್ಸು ಉತ್ಸಾಹ ವಿಜೇಂದ್ರರ ಕೈಯಲ್ಲಿದೆ. ವಿಜೇಂದ್ರ ಬದಲು ಮತ್ತೊಬ್ಬ ಲಿಂಗಾಯತ ನಾಯಕರಿಗೆ ಪಕ್ಷದ ಪಟ್ಟ. ಹಾಗಾದ್ರೆ ಅವರು ಯಾರು? ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ ಹೀಗೊಂದು ಗಂಭೀರವಾದ ಚಿಂತನೆ, ಪೊಲಿಟಿಕಲ್ ಚಿಂತನೆ. ಎರಡೂ ಕಡೆ ಸೋತಿದ್ದ ಸೋಮಣ್ಣರನ್ನ ಗೆಲ್ಲಿಸಿ ಮಂತ್ರಿ ಮಾಡಿತ್ತು ಬಿಜೆಪಿ. ಎರಡು ಕಡೆ ಸೋತ್ ಸುಣ್ಣಾಗಿದ್ರು ಸೋಮಣ್ಣ. ಕೇಂದ್ರ ಮಂತ್ರಿಯಾಗಿ ಸಮರ್ಥವಾಗಿ ಕೆಲಸ ಮಾಡ್ತಿರುವ ಸೋಮಣ್ಣ ಬರ್ದಲೇ ಇರೋ ಹಿಂದಿನ ಕೋರ್ಸ್ ಮಾಡ್ಕೊಂಡು ಕಲ್ತ್ಕೊಂಡ್ರು. ಆದರೆ ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ಬೇಕಿದೆ ಸೋಮಣ್ಣನ ಸಾಮರ್ಥ್ಯ. ಸೋಮಣ್ಣರನ್ನ ಪಕ್ಷ ಸಂಘಟನೆಗೆ ಬಳಸಲು ಹೈಕಮಾಂಡ್ ಬಿಗ್ ಪ್ಲಾನ್ ಮಾಡಿಕೊಂಡಿದೆ. ಹೀಗಾಗಿ ಸಚಿವರಾದ ಒಂದೇ ವರ್ಷಕ್ಕೆ ಸೋಮಣ್ಣ ರಾಜೀನಾಮೆ ಪಡೆಯಲು ಚಿಂತನೆ. ಮೊನ್ನೆ ತುಮಕೂರಲ್ಲಿ ಸಚಿವರಾಗಿ ಮಾಡಿದ ಕೆಲಸ ನೆನಪಿಸಿಕೊಂಡ ಸೋಮಣ್ಣ ನೆನಪಿಸಿಕೊಂಡ್ರು. ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಸೋಮಣ್ಣ ಸಂಘಟನಾ ಚತುರ, ಅದರಲ್ಲಿ ಒಂದೇ ಒಂದು ಡೌಟ್ ಇಲ್ಲ. ಸ್ವಾಮೀಜಿಗಳ ಜೊತೆಗೂ ಉತ್ತಮ ಒಡನಾಟ, ಸಖ್ಯ ಹೊಂದಿರುವ ಸೋಮಣ್ಣ. BS ಯಡಿಯೂರಪ್ಪ ಕುಟುಂಬದ ನಾಯಕತ್ವಕ್ಕೆ ಪರ್ಯಾಯ ಸೋಮಣ್ಣ. ಸೋಮಣ್ಣರನ್ನ ಹೊರತುಪಡಿಸಿದ್ರೆ ಇನ್ಯಾವ ವ್ಯಕ್ತಿತ್ವವೂ ಕೂಡ ಕಾಣಿಸಿಕೊಳ್ಳೋದಿಲ್ಲ. ಇದೆಲ್ಲವನ್ನ ಪರಿಗಣಿಸಿ ಸೋಮಣ್ಣನಿಗೆ ಪಕ್ಷದ ಅದರಲ್ಲೂ ಕೂಡ ರಾಜ್ಯದ ಗದ್ದುಗೆ ಏರೋದಕ್ಕೆ ಅವಕಾಶ ಮಾಡಿಕೊಡುತ್ತಾ ಬಿಜೆಪಿ. ಲಿಂಗಾಯತ ನಾಯಕರಿಗೆ ಪಟ್ಟ ಕಟ್ಟಬೇಕು. ಲಿಂಗಾಯತರನ್ನ ಬಿಟ್ಟು ಬೇರೊಂದು ಸಮುದಾಯಕ್ಕೆ ಬಿಜೆಪಿ ಕೊಡೋದಕ್ಕೆ ಬರೋದಿಲ್ಲ. ಅದರ ಅರ್ಥ ಕೊಡೋದಕ್ಕೆ ಬರೋದಿಲ್ಲ ಅಂತಲ್ಲ, ಕೊಡೋದಕ್ಕಾಗಲ್ಲ. ಬಿಜೆಪಿಯ ರಾಜಕಾರಣದ ಶೈಲಿನೇ ಹಾಗೆ, ಜಾತಿ ಆಧಾರದಲ್ಲಿ ರಾಜಕಾರಣ ಮಾಡ್ತಾರೆ. ಇದು ಸಾಂಪ್ರದಾಯಿಕವಾಗಿ ಅವರ ಮೇಲಿರ್ತಕ್ಕಂಥ ಒಂದು ಆರೋಪ ಅಂತ ಕರಿತೀರೋ ಮತ್ತೊಂದು ಅಂತ ಕರಿತೀರೋ ಗೊತ್ತಿಲ್ಲ. ಜಾತಿ ಲೆಕ್ಕಾಚಾರದ ಆಧಾರದಲ್ಲೇ ಅದು ಪ್ರತಿಪಕ್ಷದಲ್ಲೂ ಕೂಡ ಹಾಗೆ ನಡೆಯೋದು, ಆದರೆ ಬಿಜೆಪಿಯಲ್ಲಿ ಯಥೇಚ್ಛವಾಗಿ ನಡೆಯುತ್ತೆ ಅನ್ನೋ ಮಾತಿದೆ. ಸೊ ಹಾಗಾಗಿ ವಿಜಯೇಂದ್ರರನ್ನ ಕೆಳಗಿಳಿಸಿದ್ರೆ ಆ ಸ್ಥಾನಕ್ಕೆ ಪರ್ಯಾಯ ನಾಯಕ ಯಾರು ಸಿಗ್ತಾರೆ ಅನ್ನೋ ಹುಡುಕಾಟದಲ್ಲಿ ಸಿಕ್ಕಿದ್ದು ಸೋಮಣ್ಣ. 2 ಬಾರಿ ಸೋತು ಸುಣ್ಣರಾದಂತಹ ವ್ಯಕ್ತಿತ್ವ ಲೋಕಸಭಾ ಚುನಾವಣೆಯಲ್ಲಿ ಎದ್ದು ನಿಲ್ಲುತ್ತೆ, MP ಆಗ್ತಾರವರು. ಅದಾದ ನಂತರ ಮೋದಿ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ಗಿರಿ ಸಿಗುತ್ತೆ ಅವರಿಗೆ. ಒಬ್ಬ ಸಮರ್ಥ ನಾಯಕ, ಕೊಟ್ಟಿರುವ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸುವ ಚತುರ, ತುಮಕೂರಿನ ಚಾಣಾಕ್ಷ. ರಾಜಕಾರಣದ ನಾಡಿ ಮಿಡಿತವನ್ನ ತನ್ನ ಅನುಭವದ ಆಧಾರದಲ್ಲಿ ಕ್ಲಿಯರ್ ಕಟ್ ಆಗಿ ತೀರ್ಮಾನ ತೆಗೆದುಕೊಳ್ಳುವ ಸಮರ್ಥತೆ ಸೋಮಣ್ಣರಿಗಿದೆ ಅನ್ನೋದು ಬಿಜೆಪಿಗೆ ಗೊತ್ತು. ಸೋಮಣ್ಣರಿಗೆ ಕೊಟ್ಟರೆ ವಿಜೇಂದ್ರರಿಗೆ ಎದುರಾದ ಆಕ್ಷೇಪಗಳಷ್ಟು ಎದುರಾಗೋದಿಲ್ಲ ಅನ್ನೋ ಲೆಕ್ಕಾಚಾರವು ಬಿಜೆಪಿ ಜೊತೆಗಿದೆ. ಅಷ್ಟು ಆಕ್ಷೇಪ ಬರೋದಿಲ್ಲ ಸೋಮಣ್ಣರಿಗೆ ಆ ಪಟ್ಟ ಕೊಟ್ಟರೆ. ಬಂಡಾಯ ಎದ್ದೇಳುವವರ ಸಂಖ್ಯೆಯು ಕಡಿಮೆ ಇರುತ್ತೆ ವಿಜೇಂದ್ರರಿಗೆ ಹೋಲಿಸಿದ್ರೆ. ವಿದ್ಯಾಭ್ಯಾಸದ ಬಗ್ಗೆ ತುಲನೆ ಮಾಡೋದಾದ್ರೆ ವಿಜೇಂದ್ರರಿಗೆ ಫಸ್ಟ್ ರ್ಯಾಂಕು. ವಯಸ್ಸು ಮತ್ತು ಶಕ್ತಿಯ ಬಗ್ಗೆ ಯೋಚನೆ ಮಾಡೋದಾದ್ರೂ ಕೂಡ ವಿಜೇಂದ್ರ ಫಸ್ಟ್ ರ್ಯಾಂಕು. ಆದರೆ ಅನುಭವದಲ್ಲಿ ಕಮರಿ ಬೀಳ್ತಾರೆ ವಿಜೇಂದ್ರ. ಸೋಮಣ್ಣರ ಸ್ಟ್ರಾಟಜಿ ವಿಜೇಂದ್ರರಿಗೆ ಹೋಲಿಸಿದ್ರೆ ನಂಬರ್ 1 ಸೋಮಣ್ಣ ಪೊಲಿಟಿಕಲ್ ಸ್ಟ್ರಾಟಜಿ, ತಂತ್ರಗಾರಿಕೆಯಲ್ಲಿ. ಸೊ ಹಿಂಗಿದ್ದಾಗ ಸೋಮಣ್ಣರಿಗೆ ಅವಕಾಶ ಸಿಕ್ಕಿ ವಿಜೇಂದ್ರ ಕಮರಿ ಬೀಳ್ಬಹುದು ಅಥವಾ ವಿಜೇಂದ್ರರನ್ನ ಬದಿಗೆ ಸರಿಸಬಹುದು ಅನ್ನೋ ಲೆಕ್ಕಾಚಾರಗಳು ಕೂಡ ಬಿಜೆಪಿ ಬಂಗಲೆಯಲ್ಲಿ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.